to SPM tutorial. Okay, today we are discussing about LBA questions, grammar part. So lesson one, a hero. Okay, so last class ಅಲ್ಲೂ ಕೂಡ ನಾನು hero lesson LBA questions the grammar part ನಾನು ಮಾಡಿದ್ವಿ. So this is a part 2 ಅಂತ ಹೇಳಿ ನಾನು ಬಯಸ್ತೇನೆ. Okay, so here LBA is a very important ಏಕೆ ಅಂತಂದ್ರೆ ಕ್ವಶನ್ಸ್ಗಳು ಡೈರೆಕ್ಟ್ ಆಗಿ ಬರ್ತಾ ಇದೆ ಇತ್ತೀಚೆಗೆ. ಸೊ ಎಸ್ಪೆಷಲಿ ಗ್ರಾಮರ್ ಕ್ವಶನ್ಸ್. ಓಕೆನಾ, ಗ್ರಾಮರ್ ಕ್ವಶನ್ಸ್ ಡೈರೆಕ್ಟ್ಲಿ ಆರ್ ಕಮಿಂಗ್. ಓಕೆ, ಸೊ ಹಾಗಾಗಿ ಒಂದು ನೀವು LBA ಕ್ವಶನ್ಸ್ ಏನಿದೆ ನೋಟ್ಸ್ ಇದೆ ಅದನ್ನ ಫೋಕಸ್ ಮಾಡಿದ್ರೆ ಒಳ್ಳೇದು. ಕೆಲವೊಂದನ್ನ ನಾವು ಯೂಟ್ಯೂಬ್ ಮೂಲಕ ಈ ವಿಡಿಯೋ ಮೂಲಕ ಒಂದಷ್ಟು ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿದ್ದೀನಿ. ಅದು ಹೇಗೆ ಯಾವ ತರ ಅರ್ಥ ಮಾಡ್ಕೋಬೇಕು, ಯಾವ ತರ ಆನ್ಸರ್ ಮಾಡಬೇಕು ಅಂತೇಳಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಅಲ್ಲಿ ನೀವು ಫೋಕಸ್ ಮಾಡಿ. ಓಕೆನಾ, ಸೊ LBA ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಏನು 18 ಮಾರ್ಕ್ಸ್ ಇರುತ್ತೆ, ಆ 18 ಮಾರ್ಕ್ಸ್ ನ ಈಸಿಯಾಗಿ ನೀವು ತಗೋಬಹುದು. ಔಟ್ ಆಫ್ ಫೋಟೋ ಕೂಡ ನೀವು ಪ್ರಯತ್ನ ಪಡಬಹುದು 100%. ಅರ್ಥ ಆಯ್ತಲ್ಲ? ಸೊ ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ಫಸ್ಟ್ ಕ್ವಶನ್, read the conversation and choose the correct infinitives ಅಂತಿದೆ. ಓಕೆ, ಸೊ ಹಿಯರ್ ಇನ್ಫಿನಿಟಿವ್ಸ್ ಅಂದ್ರೆ ಏನು? ವಾಟ್ ಇಸ್ ಇನ್ಫಿನಿಟಿವ್ಸ್? ಇನ್ಫಿನಿಟಿವ್ಸ್ ಅಲ್ಲಿ ನಿಮ್ಗೆ ನಾವು ವರ್ಬ್ಸ್ ಅಂತ ಕರಿತೀವಿ. ಸೊ ವರ್ಬ್ಸ್, ಆ ವರ್ಬ್ಸ್ ಅಲ್ಲಿ 2 ಟೈಪ್ಸ್ ಇದೆ. ಒಂದು ಫೈನೈಟ್ ಅಂಡ್ ಅನದರ್ ಒನ್ ನಾನ್ ಫೈನೈಟ್ ಅಂತ ಕರಿತೀವಿ. ಆಯ್ತಾ? ಸೊ ಇನ್ಫಿನಿಟಿವ್ಸ್, ಸೊ ಫೈನೈಟ್ ಅಂಡ್ ಇನ್ಫಿನಿಟಿವ್. ಸೊ ಓಕೆ, ಇಲ್ಲಿ ಇನ್ಫಿನಿಟಿವ್ ಅಂತ ಕರಿತೀವಿ, ಅಥವಾ ಫೈನೈಟ್ ವರ್ಬ್ಸ್ ಅಂಡ್ ನಾನ್ ಫೈನೈಟ್ ವರ್ಬ್ಸ್ ಅಂತ ಕರಿತೀವಿ. ಫೈನೈಟ್ ವರ್ಬ್ಸ್ ಅಂಡ್ ನಾನ್ ಫೈನೈಟ್ ವರ್ಬ್ಸ್ ಅಂತ ಹೇಳಿ. ಓಕೆ, ಸೊ ನಮ್ಗೆ ಎಕ್ಸಾಮ್ ಯಾವ್ದು ಬರ್ತದೆ ಸರ್? 2 ಬರ್ತದ? ಇಲ್ಲ, ಫೈನೈಟ್ ವರ್ಬ್ಸ್ ಬಗ್ಗೆ ನಿಮ್ಗೆ ಕಾನ್ಸೆಪ್ಟ್ ಕೇಳಲ್ಲ. ಸೊ ನಿಮ್ಗೆ ಕೇಳೋದು ಇನ್ಫಿನಿಟಿವ್ಸ್ ಅಥವಾ ನಾನ್ ಫೈನೈಟ್ ಅಂತ ಕೇಳ್ತಾರೆ. ಸೊ ನಿಮ್ಗೆ ನಾನ್ ಫೈನೈಟ್ ಯಾವ್ದು ಅಂತ ಹೇಗೆ ಕೇಳ್ತಾರೆ ಅಂದ್ರೆ, ಕ್ವಶನ್ ಇದೆ ನೋಡಿ ಇಲ್ಲಿ ಸ್ವಾಮಿಸ್ ಫಾದರ್ ಆರ್ಡರ್ಡ್ ಸ್ವಾಮಿ ಟು ಸ್ಲೀಪ್ ಇನ್ ದ ಆಫೀಸ್ ದಟ್ ನೈಟ್. ಓಕೆ, ಈ ತರ ಕ್ವಶನ್ ಕೊಟ್ಬಿಟ್ಟು ನಿಮ್ಗೆ ಆಪ್ಷನ್ ಕೊಡ್ತಾರೆ, ಟು ಸ್ಲೀಪ್, ಆರ್ಡರ್, ನೈಟ್, ಆಫೀಸ್. ಈ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ ನಲ್ಲಿ ವಿಚ್ ಇಸ್ ದ ರೈಟ್ ಒನ್? ಹೇಗೆ ಆನ್ಸರ್ ಮಾಡ್ತೀರಾ ಅಲ್ವಾ? ನೋಡಿ, ಆ ಸೆಂಟೆನ್ಸ್ ನಲ್ಲಿ ಇರ್ತಕ್ಕಂಥದ್ದು ಟು ಸ್ಟಾಪ್, ಆರ್ಡರ್ಡ್, ನೈಟ್ ಅಂಡ್ ಆಫೀಸ್ ಅಂತ ಇದೆ. ಓಕೆ, ಸೊ ಇಲ್ಲಿ ಸ್ಟೂಡೆಂಟ್ಸ್ ನಾವು ಇನ್ಫಿನಿಟಿವ್ಸ್ ಅಂತಂದ್ರೆ ನಾವು ಒಂದು ಟೆನ್ಸ್ ಇಂದ ಟು ಅನದರ್ ಟೆನ್ಸ್. ಎಸ್, one tense to another tense we can change ಒಂದು ವರ್ಡ್. ಫಾರ್ ಎಕ್ಸಾಂಪಲ್, ಗೋ ಅನ್ನೋ ವರ್ಡ್ ಇಟ್ಕೊಂತೀನಿ. ಓಕೆನಾ, ಈ ಗೋ ಅನ್ನೋ ವರ್ಡ್ ನಾವು ಎಲ್ಲಿ ಬೇಕಾದ್ರೂ ಚೇಂಜ್ ಮಾಡ್ಬೋದು. ಅಂತಂದ್ರೆ ಟೆನ್ಸ್ ಮೀನ್ಸ್ ವಾಟ್? 3 ಟೆನ್ಸಸ್ ಇದೆಯಲ್ಲ, ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಎಸ್, ಓಕೆ, ಆ 3 ಟೆನ್ಸ್ಗೂ ನಾವು ಚೇಂಜ್ ಮಾಡ್ತಾ ಬರ್ಬೋದು. ನೋಡಿ, ಫಾರ್ ಎಕ್ಸಾಂಪಲ್ ಫ್ಯೂಚರ್ ನಲ್ಲಿ ಐ ವಿಲ್ ಗೋ ಅಂತ ಬಂತು, ಐ ವಿಲ್ ಗೋ ಟು ಸಿಟಿ. ಓಕೆ, ಸೊ ಗೋ ಯೂಸ್ ಮಾಡಿದ್ವಿ, ನೋ ಚೇಂಜಸ್, ಬಟ್ ಫ್ಯೂಚರ್ ಟೆನ್ಸ್ ಅಲ್ಲಿ ಇದೆ. ಎಸ್, ನೆಕ್ಸ್ಟ್ ಐ ವಾಂಟೆಡ್ ಟು ಗೋ ಸಿಟಿ. ನೋಡಿ, ಇಲ್ಲೂ ಅಷ್ಟೇ ಗೋ ಇದೆ, ಗೋ ಬಳಸಿದ್ವಿ, ಆದ್ರೆ ಇದು ಪಾಸ್ಟ್ ಟೆನ್ಸ್. ನೋಡಿ, ಚೇಂಜಸ್ ಆಯ್ತಾ? ಏನು ಚೇಂಜಸ್ ಆಗಿಲ್ಲ. ಎಸ್, ಇದು ಪಾಸ್ಟ್ ಟೆನ್ಸ್ ಇದೆ. ಹಾಗಾದ್ರೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಐ ವಿಶ್ ಟು ಗೋ ಟು ಸಿಟಿ. ನೋಡಿ, ಇಲ್ಲೂ ಅಷ್ಟೇ, ಇದು ಪ್ರೆಸೆಂಟ್ ಟೆನ್ಸ್. ಆಯ್ತಾ? ಇದು ಪ್ರೆಸೆಂಟ್ ಟೆನ್ಸ್. ಸೊ ಹಾಗಾಗಿ ಐ ವಿಶ್ ಟು ಗೋ ಟು ಸಿಟಿ. ನೆಕ್ಸ್ಟ್ ಈ 3 ಕೂಡ ಏನಿದೆ, ಇಲ್ಲೂ ಗೋ ಇದೆ, ಇಲ್ಲೂ ಗೋ ಇದೆ, ಇಲ್ಲೂ ಗೋ ಇದೆ, ಬಟ್ ಟೆನ್ಸಸ್ ಚೇಂಜಸ್ ಇದೆ. ಆಯ್ತಾ? ಇದು ಈ ಪ್ಲೇಸ್ ಅಲ್ಲಿ ನಾವು ಬಳಸಿದಾಗ ನೋಡಿ, ಆಲ್ಮೋಸ್ಟ್ ಆಲ್ ಐ ವಿಲ್ ಗೋ ಟು ಸಿಟಿ, ಐ ವಾಂಟೆಡ್ ಟು ಗೋ ಟು ಸಿಟಿ, ಐ ವಿಶ್ ಟು ಗೋ ಟು ಸಿಟಿ. ಓಕೆ, ಇದೆಲ್ಲವನ್ನು ನಾವು ಏನಂತ ಕರಿತೀವಿ ಈಗ? ಸೊ ಇಲ್ಲಿ ಇದು ಸ್ವಲ್ಪ ನಿಮ್ಗೆ ಆನ್ಸರ್ ಆಗಲ್ಲ, ಅರ್ಥ ಆಗ್ತಿದ್ಯಾ? ಇದು ರಾಂಗ್ ಆಗುತ್ತೆ, ಯಾಕೆಂದ್ರೆ ಇಲ್ಲಿ ಟು ಗೋ ಟು ಸಿಟಿ ಅಂತಿಲ್ಲ ಇಲ್ಲಿ. ಓಕೆ, ಸೊ ಹಾಗಾಗಿ
ಇದು ಈ ಕ್ವಶನ್ ಆನ್ಸರ್ ಆಗಲ್ಲ. ಓಕೆ, ಇವೆರಡು ಕೂಡ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ಏನು? ಟು ಗೋ, ಟು ಗೋ. ಎಸ್, ದಿಸ್ ಇಸ್ ಪಾಸ್ಟ್ ಟೆನ್ಸ್ ಅಂಡ್ ದಿಸ್ ಇಸ್ ಪ್ರೆಸೆಂಟ್ ಟೆನ್ಸ್. ಹಾಗಿದ್ರೂ ಕೂಡ ನಾವು ಗೋ ಸೇಮ್ ವರ್ಡ್ ಯೂಸ್ ಮಾಡಿ ಟೆನ್ಸಸ್ ಚೇಂಜ್ ಮಾಡಿದೀವಿ. ಅದಾಯ್ತಲ್ವಾ? ಸೊ ಇನ್ನೊಂದಷ್ಟು ಎಕ್ಸ್ಪ್ಲನೇಷನ್ ಕೊಡ್ತೀನಿ, ಇದನ್ನ ಬರ್ಕೊಳ್ಳಿ. ಓಕೆ ಸ್ಟೂಡೆಂಟ್ಸ್, ಇದೆಯಾ? ನಾನು ಏನು ಹೇಳಿದೆ? ಇಲ್ಲೋದಷ್ಟು ಎಕ್ಸಾಂಪಲ್ ಕೊಡ್ತೀನಿ ಅಂತ ಹೇಳಿದೆ ಅಲ್ಲ. ಸೊ ಈಗ ನಾವು ಈ ಒಂದು ಇನ್ಫಿನಿಟಿವ್ಸ್ ಹೇಗೆ ನಾವು ಫೈಂಡ್ ಔಟ್ ಮಾಡೋದು ಅಂತಂದ್ರೆ, ನೀವು ಅಲ್ಲಿ ಕಾಮನ್ ಆಗಿ ನೋಡಿದ್ರಿ ಏನಂತೇಳಿ, ಟೂಸ್ ಗೋ, ಟು ಗೋ ಅಂತೇಳಿ ನಮ್ಗೆ ಗೊತ್ತಾಗ್ತಿತ್ತು, ಹೌದಲ್ವಾ? ಸೊ ಇಲ್ಲಿ ಟು ಗೋ. ಎಸ್, ನಾನು ಬೇರೆ ಎಕ್ಸಾಂಪಲ್ ಕೊಟ್ಟ ಸಮಯದಲ್ಲಿ ಅಲ್ಲಿ ಟು ಗೋ ಕಾಮನ್ ಆಗಿ ಇತ್ತು. ಸೊ ಇದು ಯಾವ ಟೆನ್ಸ್ಗೂ ನಾವು ಚೇಂಜ್ ಮಾಡ್ಬೋದು. ಆದ್ರೆ ಇದನ್ನ ನಾವು ಇಲ್ಲಿ ಇನ್ಫಿನಿಟಿವ್ಸ್ ಅಂತ ಕರಿತೀವಿ. ಇನ್ಫಿನಿಟಿವ್ಸ್ ಆಗಿದ್ದಕ್ಕೆ ಈ ತರ ವರ್ಡ್ ಬಂತು, ಇದು ಚೇಂಜಸ್ ಆಗ್ತಾ ಇತ್ತು. ಇದೇ ವರ್ಡ್ ನಾವು ಏನ್ ಮಾಡ್ತೀವಿ, ಫೈನೈಟ್ಗೆ ಚೇಂಜ್ ಆದಾಗ, ಫಾರ್ ಎಕ್ಸಾಂಪಲ್ ನೋಡಿ, ಪ್ರೆಸೆಂಟ್ ಟೆನ್ಸ್ ಬಳಸ್ತೀನಿ. ಹಿ ಗೋಸ್ ಟು ಸಿಟಿ. ನೋಡಿ, ಈ ತರ ವರ್ಡ್ ಕೇಳಿದಾಗ ನೀವು ಇನ್ಫಿನಿಟಿವ್ಸ್ ಅಂತ ಬರೆಯಕ್ಕಾಗಲ್ಲ, ಆಯ್ತಾ? ಅದೇ ತರ ಗೋನ ನಾವೇನ್ ಮಾಡ್ತೀವಿ, ಪಾಸ್ಟ್ ಟೆನ್ಸ್ ಚೇಂಜ್ ಮಾಡ್ತೀವಿ. ಹೇಗೆ? ಹಿ ವೆಂಟ್ ಟು ಸಿಟಿ ಅಂತ ಮಾಡ್ತೀವಿ. ಎಸ್, ಹಿ ವೆಂಟ್ ಟು ಸಿಟಿ ಅಂತ ಮಾಡಿದಾಗ ನೀವು ಚೇಂಜ್ ಮಾಡಕ್ಕಾಗಲ್ಲ, ಗೊತ್ತಾಗ್ತಿದ್ಯಾ? ಸೊ ಹಾಗಾಗಿ ಇಲ್ಲಿ ಗೋನ ವರ್ಡು ಈ ತರ ಗೋಸ್ ಅಂತ ಚೇಂಜ್ ಮಾಡ್ಕೊಂಡು, ಅಥವಾ ವೆಂಟ್ ಚೇಂಜ್ ಮಾಡ್ಕೊಂಡು, ಅಥವಾ ಪಾಸ್ಟ್ ಪಾರ್ಟಿಸಿಪಲ್, ಫಾರ್ ಎಕ್ಸಾಂಪಲ್ ಶಿ ಹ್ಯಾಸ್ ಗಾನ್ ಟು ಸಿಟಿ, ಈ ತರ ಚೇಂಜ್ ಮಾಡ್ಕೊಂಡಾಗ ನಾವು ಆ ಒಂದು ಗೋ ಅನ್ನೋ ವರ್ಡ್ಗೆ ಈಕ್ವಲೆಂಟ್ ಆಗಿದೆ. ಓಕೆ, ಇಲ್ಲ ಒಂದೇ ಮೀನಿಂಗ್ ಆಗುತ್ತೆ. ಆದ್ರೆ ಅದನ್ನು ನಾನ್ ಫೈನೈಟ್ ಅಂತ ಕೇಳಲಿಕ್ಕೆ ಬರಲ್ಲ. ಓಕೆ, ಅದನ್ನ ಫೈನೈಟ್ ಅಂತ ಚೇಂಜ್ ಆಗುತ್ತೆ. ಯಾಕೆಂದ್ರೆ ನೋಡಿ, ಇಲ್ಲಿ ಇದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಗೋಸ್ ಆಗಿದೆ, ಗೋ ಇದ್ದು ಗೋಸ್ ಆಯ್ತಲ್ಲ, ಅದನ್ನ ಇನ್ಯಾವುದಕ್ಕೂ ಚೇಂಜ್ ಮಾಡೋಕ್ಕಾಗಲ್ಲ. ಓಕೆನಾ? ಸೊ ಈ ವೆಂಟ್ ಅಂತಿದೆ, ವೆಂಟ್ ಪಾಸ್ಟ್ ಟೆನ್ಸ್ ಅಲ್ಲೇ ಬಳಸಬೇಕು, ಬೇರೆದಕ್ಕೆ ಬಳಸಕ್ಕಾಗಲ್ಲ. ಪ್ರೆಸೆಂಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಬಳಸಕ್ಕಾಗಲ್ಲ. ಮತ್ತೆ ಗಾನ್ ಅಷ್ಟೇ, ಇದು ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಇದೆ. ಅದೇ ತರಹ ಪಾಸ್ಟ್ ಪರ್ಫೆಕ್ಟ್ ಬೇರೆ ಬೇರೆ ಚೇಂಜ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಅಂದ್ರೆ ಇಲ್ಲಿ ಹ್ಯಾಸ್ ಅ ಹ್ಯಾಡ್ ಬರ್ತದೆ, ಗಾನ್ ಹಾಗೆ ಬಳಸ್ತೀವಿ. ಅರ್ಥ ಆಗ್ತಿದ್ಯಾ? ಬಟ್ ಮೀನಿಂಗ್ ಚೇಂಜ್ ಆಗ್ತಾ ಹೋಗುತ್ತೆ, ಗೋ ಅಂತ ಬಳಸಲ್ಲ. ಸೊ ಹಾಗಾಗಿ ನಾವಿಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ವೆರಿ ಸಿಂಪಲ್. ನಿಮ್ಗೆ ಒಂದು ಶಾರ್ಟ್ ಮೆಥಡ್ ಅಲ್ಲಿ ಹೇಳ್ಕೊಳ್ಳೋದಾದ್ರೆ, ನಿಮ್ಗೆ ಏನಿರುತ್ತೆ ಅಲ್ಲಿ, ಸರ್ ಟು ಬರ್ತದೆ ಫಸ್ಟ್. ಎಸ್, ಟು ಪ್ಲಸ್ ವರ್ಬ್ ಅಂತ ನೀವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಇನ್ಫಿನಿಟಿವ್ಸ್ಗೆ ಆನ್ಸರ್ ಮಾಡೋದು ಹೇಗೆ ಅಂತಂದ್ರೆ, ಟು ಬರುತ್ತೆ ಪ್ಲಸ್ ವರ್ಬ್ ಬರ್ತದೆ. ಈಗ ನಾನೊಂದು ಕ್ವಶನ್ ಕೊಡ್ತೀನಿ. ಐ ವಾಂಟೆಡ್ ಟು ಗೋ ಟು ಸಿಟಿ. ಓಕೆ, ಈ ಸೆಂಟೆನ್ಸ್ ಅಲ್ಲಿ ಇರ್ತಕ್ಕಂತಹ ಇನ್ಫಿನಿಟಿವ್ ವರ್ಬ್ಸ್ ಯಾವುದು ಅಂತ ಕೇಳ್ಬೋದು ಅಲ್ವಾ? ಸೊ ನೀವೇನ್ ಹೇಳ್ತೀರಾಗ, ಟು ಗೋ ಇದೆ ಸರ್, ಟು ಸಿಟಿ ಇದೆ ಸರ್, ಕನ್ಫ್ಯೂಸ್ ಆಗುತ್ತಲ್ಲ. ನೀವೇನ್ ಹೇಳಿದ್ರಲ್ಲ, ಟು ಬರುತ್ತೆ, ನೆಕ್ಸ್ಟ್ ವರ್ಡ್ ಒಂದು ವರ್ಬ್ ಬರ್ತದೆ. ಸೊ ಆ ತರ ಟು ಬರುತ್ತಲ್ಲ, ಟು ಬಂದ್ಮೇಲೆ ನೆಕ್ಸ್ಟ್ ಏನು ಯಾವ್ದಾದ್ರು ವರ್ಡ್ ಬರ್ಲಿ, ಸೊ ಅದು ಏನಂತ ಹೇಳಿದ್ರಿ, ನಾನ್ ಫೈನೈಟ್ ಅಂತ ಹೇಳಿದ್ರಿ, ಹೌದಲ್ವಾ? ಸೊ ನೀವು ಕನ್ಫ್ಯೂಸ್ ಮಾಡ್ಕೊಳ್ತಕ್ಕಂಥದ್ದು ಎಲ್ಲಿ ಅಂತಂದ್ರೆ, ಟು ಬಂತು ಅಂದ ತಕ್ಷಣ ನೆಕ್ಸ್ಟ್
ಟು ಜೊತೆಗೆ ನೆಕ್ಸ್ಟ್ ಇನ್ನೊಂದು ವರ್ಡ್ ಬಂದಿರುತ್ತಲ್ಲ ಆ ವರ್ಡ್ ಜೊತೆಗೆ ಅದನ್ನೇ ನಾವು ನಾನ್ ಫೈನೈಟ್ ಅಂತ ಬರೆಯೋದು ತಪ್ಪು. ಓಕೆನಾ? ಸೊ ಅಲ್ಲಿ ವೆರಿ ಇಂಪಾರ್ಟೆಂಟ್ ಏನಂತಂದ್ರೆ ನಾನು ಆವಾಗಲೇ ಹೇಳಿದೆ ವರ್ಬ್ ಇಂಪಾರ್ಟೆಂಟ್. ಅದು ವರ್ಬ ಅಂತ ಚೆಕ್ ಮಾಡ್ಬೇಕಾಗತ್ತೆ. ಇಲ್ಲಿ ನೋಡಿ ಇದು ಸಿಟಿ ಅಂತಕ್ಕಂಥದ್ದು ವರ್ಬಾ? ಇಲ್ಲ, ಇದು ನೌನು. ಎಸ್, ನೌನ್ ಆಗಿರೋದ್ರಿಂದ ಅದು ಬರಲ್ಲ. ಸೊ ಅಥವಾ ಇದು ಪ್ಲೇಸ್ ಅಂತ ನಾವು ಕರಿತೀವಿ, ಪ್ಲೇಸ್ ಆಫ್ ನೌನ್. ಎಸ್, ಆದ್ರೆ ಗೋ ಅನ್ನೋದು ವರ್ಬ್, ಆಕ್ಷನ್ ವರ್ಡ್. ಎಸ್, ಆಕ್ಷನ್ ವರ್ಡ್ ಆದ್ರಿಂದ ನಾವು ಆನ್ಸರ್ ಏನಾಗಿರುತ್ತೆ? ಟು ಗೋ ಆಗಿರುತ್ತೆ. ಸೊ ಇಲ್ಲಿ ಟು ಗೋ. ಓಕೆ, ಹಾಗಾದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಕ್ವಶನ್ಗೆ ಆನ್ಸರ್ ಏನು ನೋಡಿ? ಟು ಸ್ಲೀಪ್, ಆರ್ಡರ್ಡ್, ನೈಟ್, ಆಫೀಸ್ ಅಲ್ವಾ? ಈಗ ಆನ್ಸರ್ ಏನಾಗುತ್ತೆ? ಇಲ್ಲಿ ಟು ಅಂತ ಬಂದಿರ್ತಕ್ಕಂಥದ್ದು ನೆಕ್ಸ್ಟ್ ವರ್ಡ್ ಒಂದೇ ಇರೋದಿಲ್ಲ, ಹಾಗೆ ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. ಟು ಸ್ಲೀಪ್ ಅಂತ ಇದೆ. ಓಕೆ, ಸೊ ಈ ತರ ಅರ್ಥ ಮಾಡ್ಕೊಬೇಕಾಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇಲ್ಲೂ ಹಾಗೆ ಇನ್ನೊಂದು ಕ್ವಶನ್ ಇದೆ. ಇಲ್ಲಿ ಸ್ವಾಮೀಸ್ ಗ್ರಾನಿ ಯೂಸ್ ಟು ಟೆಲ್ ಹಿಮ್ ಅ ಸ್ಟೋರಿ ಎವ್ರಿ ನೈಟ್ ಬಿಫೋರ್ ಈ ಸ್ಲೀಪ್ಸ್. ಪ್ರತಿದಿನ ಗ್ರಾನಿ ಏನ್ ಮಾಡ್ತಾ ಇದ್ಲು? ಒಂದಷ್ಟು ಕಥೆಗಳನ್ನ ಹೇಳ್ತಾ ಇದ್ಲು. ಯಾರಿಗೆ? ಸ್ವಾಮಿಗೆ. ಅವ್ನು ಮಲಗಕ್ಕಿಂತ ಮುಂಚೆ ಒಂದಷ್ಟು ಕಥೆಗಳನ್ನ ಹೇಳಿ ಅವನು ಮಲಗಿಸ್ತಾ ಇದ್ಲು. ಓಕೆ, ಅದು ನಮ್ಗೆ ಮೀನಿಂಗ್ ಬೇಡ ಇಲ್ಲಿ. ಓಕೆ, ಈಗ ಇಲ್ಲಿ ನಾವು ಹೀಗೆ ಆನ್ಸರ್ ಮಾಡುವಂಥದ್ದು ನೋಡಿ. ಆಪ್ಷನ್ ಎ ಟೆಲ್ ಇದೆ, ಟು ಟೆಲ್ ಇದೆ, ಗೋಸ್ ಇದೆ, ಸ್ಲೀಪ್ಸ್ ಇದೆ. ನೋಡಿ ಎರಡು ಬರೋದೇ ಇಲ್ಲ. ಎಸ್, ಯಾಕೆಂದ್ರೆ ಗೋಸ್ ಪ್ರೆಸೆಂಟ್ ಸಿಂಪಲ್, ಸ್ಲೀಪ್ಸ್ ಪ್ರೆಸೆಂಟ್ ಸಿಂಪಲ್. ಸೊ ಇಲ್ಲಿ ಈ ಟೆಲ್ ಟು ಟೆಲ್ ಎರಡು ನಾವು ಗೆಸ್ ಮಾಡ್ಬೋದು, ಇದು ಆಗಲ್ಲ. ಓಕೆ, ಅದು ಗೊತ್ತಾಗತ್ತೆ ಈಗ. ಸೊ ಇಲ್ಲಿ ಟು ನಾನು ಅವಾಗಲೇ ಹೇಳಿದೆ, ಟು ಪ್ಲಸ್ ವರ್ಬ್ ಕಾನ್ಸೆಪ್ಟ್ ಮಾಡೋಣ. ಇಲ್ಲಿ ನಾವು ನಾನ್ ಫೈನೈಟಿವ್ ಅಥವಾ ಇನ್ಫಿನಿಟಿವ್ ಬಂದಾಗ ಒಂದು ರೂಲ್ ಇದೆ. ಏನ್ ರೂಲು? ಟು ಪ್ಲಸ್ ವರ್ಬ್, ಆ ರೂಲ್ ನ ಫಾಲೋ ಮಾಡಿದ್ರೆ ನಿಮ್ಗೆ ಆನ್ಸರ್ ಸಿಗ್ತಂತೆ. ಏಕೆಂತಂದ್ರೆ ಟು ಯಾವುದೇ ಇನ್ಫಿನಿಟಿವ್ಸ್ಗೆ ಟು ಇರುತ್ತೆ, ಅದರ ಮುಂದೆ ಒಂದು ವರ್ಬ್ ಇರುತ್ತೆ ಸರ್. ಅದು ಬಂದ್ರೆ ಸೊ ದಟ್ ಈಸ್ ದ ಏನೋ ಇನ್ಫಿನಿಟಿವ್ ಅಂತ ಕರಿತೀವಿ. ಎಸ್, ಹಾಗಾದ್ರೆ ಇಲ್ಲಿ ಏನಿದೆ? ಟು ಟೆಲ್ ಅಂತ ಇದೆ. ಎಸ್, ಟು ಪ್ಲಸ್ ಟೆಲ್. ಸೊ ದಿಸ್ ಇಸ್ ಅ ಇನ್ಫಿನಿಟಿವ್. ಎಸ್, ದಟ್ಸ್ ಇಟ್. ಎಷ್ಟು ನೀವು ಅರ್ಥ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಓಕೆನಾ? ಇನ್ನಷ್ಟು ಎಕ್ಸಾಂಪಲ್ ನೀವು ನೆಕ್ಸ್ಟ್ ಲೆಸನ್ಸ್ ನಲ್ಲಿ ಕೊಡ್ತೀನಿ, ಅವಾಗ ಅರ್ಥ ಆಗುತ್ತೆ. ಓಕೆ, ಮುಂದಿನ ಪ್ರಶ್ನೆ. Fill in the blank with the appropriate tense form of the verb given in the bracket. ಓಕೆ, ಇದು ಟೆನ್ಸ್ ಫಾರ್ಮ್ ನಾವು ಮಾಡುವಂಥದ್ದು. ಓಕೆ, ಸೊ ಇಲ್ಲಿ ಸ್ವಾಮಿಸ್ ಫಾದರ್ ಡ್ಯಾಶ್ ಇಲ್ಲಿ ಸಿಟ್ ಅಂತ ಇದೆ, ಗ್ಲೂಮ್ಲಿ ಗೇಸಿಂಗ್ ಅಟ್ ದ ನ್ಯೂಸ್ ಪೇಪರ್ ಆನ್ ದ ಲ್ಯಾಪ್. ಓಕೆ, ಸ್ವಾಮಿ ಫಾದರ್ ಏನ್ ಮಾಡ್ತಾ ಇದ್ರು? ಕೂತ್ಕೊಂಡು ನ್ಯೂಸ್ ಪೇಪರ್ನ ಓದ್ತಾ ಇದ್ರು. ಅಂದ್ರೆ ಗದ್ದದ ಮೇಲೆ ಆ ಥರ ಹಾಕೊಂಡು ಕೂತ್ಕೊಂಡು ಅವರು ನ್ಯೂಸ್ ಪೇಪರ್ನ ಓದ್ತಿದ್ದಾರೆ. ಓಕೆ, ಇಲ್ಲಿ ನಮಗೆ ಆನ್ಸರ್ ಏನಾಗಬೇಕಾಗಿದೆ? ಇಲ್ಲಿ ನೋಡಿ, ಈ ಡ್ಯಾಶ್ ಇದೆಯಲ್ಲ, ಇಲ್ಲಿಗೆ ಸಿಟ್ ಅನ್ನೋ ವರ್ಡ್ನ ಯೂಸ್ ಮಾಡಬೇಕು. ಓಕೆ, ಸೊ ಈಗ ಸಿಟ್ ಅನ್ನೋ ವರ್ಡ್ ಅದೇ ತರ ಯೂಸ್ ಮಾಡ್ತೀರಾ? ಅದೇ ತರ ಯೂಸ್ ಮಾಡೋದ್ರೆ ಕೊಡೋದೇ ಇಲ್ಲ, ಚೇಂಜಸ್ ಆಗ್ಬೇಕು. ಅವ್ರು ಕೇಳಿರೋದು ಏನಂತಂದ್ರೆ ಇಲ್ಲಿ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್. ಓಕೆ ಓಕೆ, ಇಲ್ಲಿ ನಾವು ಈ ಒಂದು ಗ್ರಾಮರ್ ಅಲ್ಲಿ ನಾವು ಒಂದಷ್ಟು ರೂಲ್ಸ್ ಇದೆ, ಆಯ್ತಾ? ಏನಂತಂದ್ರೆ ನೋಡಿ, ಇಲ್ಲಿ ಒಂದು 3 ಕಾಲಮ್ ಬರ್ತದೆ. ಏನಂತೇಳಿ? V1, V2, V3 ಅಂತ ಹೇಳ್ತೀವಿ. ಓಕೆ, ನಾನು ಲಾಸ್ಟ್ ಕ್ವಶನ್ ಹೇಳಿದೆ ಏನು? ಗೋ, ಇಲ್ಲಿ ವೆಂಟ್, ಗಾನ್ ಅಂತ. ಎಸ್, ಸೊ ಈ 3 ಇಂಪಾರ್ಟೆಂಟ್. ಜೊತೆಗೆ ಇನ್ನೊಂದು ಅಡಿಷನಲ್ ಆಗಿ ಏನ್ ಬರ್ತದೆ? ಪ್ರೆಸೆಂಟ್ ಫಾರ್ಮ್ ಅಲ್ಲಿ ಬರ್ತದೆ. ಗೊತ್ತಿದೆಯಾ? ಇದನ್ನ ನಾವು ಗೋಸ್ ಅಂತ ಕರಿತೀವಿ, ಆಯ್ತಾ? ಇಲ್ಲಿ ಎಷ್ಟು ಏನ್ ಸೇರ್ಕೊಂತು? ಎಸ್ ಸೇರ್ಕೊಂತಷ್ಟೇ. ಸಪೋಸ್ ಕಮ್ ಆದ್ರೆ ಕಮ್ ಎಸ್ ಸೇರ್ಕೊಳ್ಳುತ್ತಷ್ಟೇ. ಕಮ್ ಇದು ಪ್ಲೂರಲ್ಗೆ ಕಮ್, V1. ಸೊ
ಕೇಮ್, ನೆಕ್ಸ್ಟ್ ಕಮ್. ಓಕೆ, ಸೊ ಇದು ನೀವು ಒಂದಷ್ಟು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ, ಕಲಿಬೇಕು. ಈಗ ಹಾಗಾದ್ರೆ ಸಿಟ್ಟಿಗೆ ಏನ್ ಬರ್ತದೆ ಸರ್? ನೋಡಿ, ಸಿಟ್ಸ್, ಸಿಟ್, ಸ್ಯಾಟ್, ಸ್ಯಾಟ್. ಓಕೆ, ಸೊ ಇದು ಸಿಂಗುಲರ್ ಬರ್ತದೆ, ಇದು ಸಿಂಗುಲರ್, ಇದು ಪ್ಲೂರಲ್. ಓಕೆ, ಸೊ ಈಗ ಇವೆರಡು ಕೂಡ ಪ್ರೆಸೆಂಟ್ ಟೆನ್ಸ್. ಈ V1 V2 ಇದೆಯಲ್ಲ, ಬೋತ್ ಆರ್ ಪ್ರೆಸೆಂಟ್. ಓಕೆ, ದಿಸ್ ಇಸ್ ಪಾಸ್ಟ್ ಅಂಡ್ ದಿಸ್ ಒನ್ ಪಾಸ್ಟ್ ಪಾರ್ಟಿಸಿಪಲ್ ಅಂತ ಕರಿತೀವಿ. ಓಕೆ, ಪಾಸ್ಟ್ ಪಾರ್ಟಿಸಿಪಲ್ ಅಂತ ಹೇಳಿ ನಾವು ಕರಿತೀವಿ. ಓಕೆ, ಸೊ ಈಗ ನಮ್ಗೆ ಆನ್ಸರ್ ಏನಾಗಬೇಕು? ಇಲ್ಲಿ ಸ್ವಾಮಿ ಫಾದರ್ ಅಂತಿದೆ, ಸ್ವಾಮೀಸ್ ಫಾದರ್ ಇದೆ. ಸ್ವಾಮೀಸ್ ಫಾದರ್ ಇಲ್ಲಿ ಒಬ್ರೆ, ಗೊತ್ತಲ್ವಾ? ಒಬ್ರೆ. ನಾನು ಅವಾಗಲೇ ಹೇಳಿದೆ ಇದು ಸಿಂಗುಲರ್ ಇದೆ. ಯಾವುದು? ಸಿಂಗುಲರ್ ಇದೆ. ಓಕೆನಾ? ಸಿಂಗುಲರ್ ಇದ್ದಾಗ ನಾವು ಇಲ್ಲಿ ಪ್ರೆಸೆಂಟ್, ಇದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರೋದ್ರಿಂದ ಸಿಂಗುಲರ್ ವರ್ಬ್ ನ ಬಳಸಬೇಕು. V1 ನಲ್ಲಿ V1 ವರ್ಡ್ ಇಸ್ ದ ಪ್ರೆಸೆಂಟ್ ಟೆನ್ಸ್. ಅದನ್ನ ಸಿಂಗುಲರ್ ಗೆ ಚೇಂಜ್ ಮಾಡಬೇಕು ಅಂದಾಗ ನಾವೇನ್ ಮಾಡ್ತೀವಿ? ಈ ತರ ಎಸ್ ಫಾರ್ಮ್ ಇರುವಂತಹ ವರ್ಡ್ ಅನ್ನ ನಾವು ಸೆಲೆಕ್ಟ್ ಮಾಡಬೇಕು. ಅಂದ್ರೆ ಎಸ್ ಇಲ್ಲ ಅಂದ್ರೆ ಎಸ್ ಆಡ್ ಮಾಡ್ಕೋಬೇಕಾಗುತ್ತೆ ಸಿಂಗುಲರ್ ಬರೋದ್ರಿಂದ. ಓಕೆ, ಸೊ ಹಾಗಾಗಿ ಸಿಟ್ ಇದ್ದೇನಾಗುತ್ತೆ? ಸಿಟ್ಸ್ ಆಗುತ್ತೆ. ಓಕೆ, ಸಿಟ್ ಏನಾಗುತ್ತೆ? ಸಿಟ್ಸ್. ಸರಿ, ಯಾಕೆ ಸಿಟ್ಸ್ ಆಯ್ತು? ಎಸ್ ಯಾಕೆ ಬಂತು ಅಂದ್ರೆ ಬಿಕಾಸ್ ಸಿಂಗುಲರ್. ಯಾವುದು? ಸ್ವಾಮಿ ಫಾದರ್ ಅಂತ ಅನ್ನೋದು ಸಿಂಗುಲರ್. ಓಕೆ, ಸೊ ಹಾಗಾಗಿ ಇಲ್ಲಾಂದ್ರೆ ಸರ್ ಇಲ್ಲಿ ನಾವು ಸ್ಟೂಡೆಂಟ್ಸ್ ಅಂತ ಮಾಡಿದ್ವಿ, ದ ಸ್ಟೂಡೆಂಟ್ಸ್. ಓಕೆ, ಆ ಸಿಟ್ ಅನ್ನೋ ವರ್ಡ್ ನಾವು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಯೂಸ್ ಮಾಡಿದ್ರೆ ಏನ್ ಬರ್ತದೆ? ಆಗ ಸಿಟ್ ಅಂತ ಬರ್ತದೆ. ಎಸ್, ಬಿಕಾಸ್ ದಿಸ್ ಇಸ್ ಪ್ಲೂರಲ್. ಓಕೆ, ಸೊ ಈ ತರ ನಾವು ಅರ್ಥ ಮಾಡ್ಕೋಬೇಕು. ಸಿಂಗುಲರ್ ಬಂದಾಗ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಸಿಟ್ ಮಾಡಬೇಕು. ಓಕೆನಾ? ಸೊ ನೆಕ್ಸ್ಟ್, ಸೊ ಸಿಟ್ಸ್ ಅಂತ ಬಂತು. ಸಿಟ್ಸ್ ಗ್ಲೂಮ್ಲಿ ಗೇಸಿಂಗ್ ಅಟ್ ದ ನ್ಯೂಸ್ ಪೇಪರ್ ಆನ್ ದ ಲ್ಯಾಬ್. ದಟ್ಸ್ ಇಟ್. ಅರ್ಥ ಆಯ್ತಲ್ವಾ? ಸೊ ಇದು ಒಂದು ಕಾನ್ಸೆಪ್ಟ್ ಇದೆ. ಓಕೆ, ಸೊ ಇಲ್ಲಿ ನಮಗೆ ಎರಡು ಪ್ರಶ್ನೆಗಳಿದೆ. ಇನ್ನೊಂದು ಪ್ರಶ್ನೆ ಏನಿದೆ? ವೆನ್ ಹಿ ಡ್ಯಾಶ್ ವಾಸ್ ಸ್ಲೀಪ್. ಓಕೆ, 1 second. ಓಕೆ, ಸೊ ಹಿಯರ್ ಏನಿದೆ? ವೆನ್ ಹಿ ಡ್ಯಾಶ್ ಬಿ ಪ್ಲಸ್ ಸ್ಲೀಪ್ ಅಂತಿದೆ. ಇನ್ ದ ಆಫೀಸ್ ಸ್ವಾಮಿ ಸಾ ಎ ನೈಟ್ ಮೇರ್. ಓಕೆ, ಸೊ ಹಿಯರ್ ಇಲ್ಲಿ ವೆನ್ ಅಂದ್ರೆ ಸ್ವಾಮಿ ಯಾವಾಗ ಆಫೀಸ್ನಲ್ಲಿ ಮಲಗಿದಾಗ ಅವನಿಗೆ ಒಂದು ರಾತ್ರಿ ಒಂದಷ್ಟು ಕೆಟ್ಟ ಕನಸುಗಳು ಬಂತು ಅಂತ ಹೇಳ್ತಿದ್ದಾರೆ ಅಲ್ವಾ? ಓಕೆ, ಅದು ಮೀನಿಂಗ್ ಇರ್ಲಿ. ನಾವಿಲ್ಲಿ ಈಗ ಈ ಡ್ಯಾಶ್ಗೆ ಏನ್ ಫಿಲ್ ಮಾಡಬೇಕು? ಸೊ ಬಿ ಪ್ಲಸ್ ಸ್ಲೀಪ್ ಅಂತಿದೆ. ವಾಟ್ ಇಸ್ ದಟ್ ಬಿ ಪ್ಲಸ್ ಸ್ಲೀಪ್ ಅಂದ್ರೆ ಏನು? ಬಿ ಪ್ಲಸ್ ಸ್ಲೀಪ್ ಇರ್ಬೋದಾ? ಬಿ ಪ್ಲಸ್ ಸ್ಲೀಪ್ ಅಂತ. ಬಿ ಪ್ಲಸ್ ಸ್ಲೀಪ್ ಅಂದ್ರೆ ಇಲ್ಲಿ ನಾವು ಸ್ಟೂಡೆಂಟ್ ಏನು ಬಿ ಫಾರ್ಮ್ಸ್ ಅಂದ್ರೆ ಏನು? ಬಿ ಅಂದ್ರೆ ಏನು ಅಂತ ನಾವು ತಿಳ್ಕೊಬೇಕಾಗತ್ತೆ. ಇದರಲ್ಲಿ ಬಿ ಅಂದ್ರೆ ಏನು? ಬಿ ಫಾರ್ಮ್ಸ್ ಅಂತ ನಾವು ಕರಿತೀವಿ. ಆ ಬಿ ಫಾರ್ಮ್ಸ್ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಅದನ್ನ ನೀವು ಕಲೀರಿ. ಓಕೆನಾ? ಸೊ ಇಲ್ಲಿ ಬಿ ಫಾರ್ಮ್ಸ್ ಯಾವ್ದೆಲ್ಲ ಇದೆ ಅಂತ ನೋಡೋಣ. ಫಸ್ಟ್ ಬಿ ಫಾರ್ಮ್ಸ್. ನೀವು ಬಿ ಅನ್ನೋದಕ್ಕೆ ಯಾವ್ದೆಲ್ಲ ಲೆಟರ್ಸ್ ವರ್ಡ್ ನ ವರ್ಬ್ಸ್ ನ ಯೂಸ್ ಮಾಡ್ತೀವಿ ಅಂತ ಗೊತ್ತಾದ್ರೆ ನಮ್ಗೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಇಲ್ಲಿ ಬಿ ಫಾರ್ಮ್ಸ್ ನಾವು ಹೆಲ್ಪಿಂಗ್ ವರ್ಬ್ಸ್ ಕರಿತೀವಿ. ಯಾವುದು? ಹೆಲ್ಪಿಂಗ್ ವರ್ಬ್ಸ್ ನಾವು ಬಿ ಫಾರ್ಮ್ಸ್ ಅಂತ ಕರಿತೀವಿ. ಯಾವ್ದೆಲ್ಲ ಇದೆ ಸರ್? ನೋಡಿ, ಪ್ರೆಸೆಂಟ್ ಟೆನ್ಸ್ ನಲ್ಲಿ ಈಸ್, ಆರ್, ಹ್ಯಾಮ್. ಓಕೆ, ಇದು ಮತ್ತೆ ರೂಟ್ ಯೂಸ್ ಮಾಡಲ್ಲ. ಸೊ ಇದು
ಪ್ರೆಸೆಂಟ್. ಓಕೆ, ನೆಕ್ಸ್ಟ್ ವಾಸ್ ಮತ್ತೆ ವೇರ್, ದಿಸ್ ಇಸ್ ಅ ಪಾಸ್ಟ್ ಟೆನ್ಸ್. ಓಕೆ, ಇದನ್ನ ನಾವು ಬಿ ಫಾರ್ಮ್ಸ್ ಅಂತ ಕರಿತೀವಿ. ಇಷ್ಟು ವರ್ಡ್ಸ್ನ ಯೂಸ್ ಮಾಡಿಕೊಂಡು ಆ ಬಿ ಫಾರ್ಮ್ ಪ್ಲೇಸ್ಗೆ ಫಿಲ್ ಮಾಡಬೇಕು. ಪ್ರೆಸೆಂಟ್ ಟೆನ್ಸ್ ಆಗಿದ್ರೆ ಈಸ್ ಆರ್ ಹ್ಯಾಮ್, ಪಾಸ್ಟ್ ಆಗಿದ್ರೆ ವಾಸ್ ಅಂಡ್ ವೇರ್ ಯೂಸ್ ಮಾಡ್ತೀವಿ. ಓಕೆ, ಸೊ ಈಗ ಈ ಸೆಂಟೆನ್ಸ್ ಯಾವ ಟೆನ್ಸ್ ಅಲ್ಲಿ ಇದೆ ಅಂತ ಗೊತ್ತಾಗಬೇಕು. ಓಕೆ, ಯಾವ ಟೆನ್ಸ್ ಅಲ್ಲಿ ಇದೆ ಅಂತ ನಿಮ್ಗೆ ಗೊತ್ತಾದ್ರೆ ನಿಮ್ಗೆ ಈಸಿ ಆಗುತ್ತೆ. ಓಕೆ, ಸೊ ಇಲ್ಲಿ ಅವನು ಕನ್ಸ್ ಕಂಡ ಅಂತಿದೆ, ಕನ್ಸ್ ಕಾಣ್ತಾ ಇದ್ದಾನೆ ಅಂತ ಹೇಳ್ತಿದಾರಾ? ಎಸ್, ಕನ್ಸ್ ಕಾಣ್ತಿಲ್ಲ ಅಲ್ವಾ? ಸೊ ವೆನ್ ಹಿ ಡ್ಯಾಶ್ ಕನ್ಸ್ ಕಾಣ್ತಿದ್ದ, ಸೊ ಇಲ್ಲಿ ಅವನು ಮಲ್ಕೊಂಡಾಗ, ರಾತ್ರಿ ಮತ್ತು ಆ ಒಂದು ನೈಟು ಮಲ್ಕೊಂಡಾಗ ಆಫೀಸ್ನಲ್ಲಿ ಏನ್ ಕನ್ಸ್ ಕಾಣ್ತಾ ಇದ್ದ? ನೈಟ್ ಮೇರ್ ಬಗ್ಗೆ ಅವನು ಕನ್ಸ್ ಕಾಣ್ತಿದ್ದ ಅಂತೇಳಿ ಕೊಟ್ಟಿದ್ದಾರೆ. ಏನ ಇಲ್ಲಿ ಕನ್ಸ್ ಕಾಣ್ತಿದ್ದ, ಈಗ ಕಾಣ್ತಾ ಇದ್ದೀನಿ ಅಂತ ಹೇಳ್ತೀವಿ, ಇವಾಗ ಕಾಣ್ತಿದ್ದಾನ? ಇಲ್ಲ, ಈಗ ಮಾಡ್ತಾ ಇಲ್ಲ. ಅವನು ಮಲ್ಕೊಂಡಾಗ, ಯಾವಾಗ ಆಫೀಸ್ ರೂಮ್ ಅಲ್ಲಿ ಮಲ್ಕೊಂಡಾಗ ಕನ್ಸ್ ಕಾಣ್ತಾ ಇದ್ದ ಅಂತಂದ್ರೆ ಅದು ಕನ್ಸ್ ಕಾಣ್ತಾ ಇದ್ದ ಅಂದ್ರೆ ಪಾಸ್ಟ್ ಟೆನ್ಸ್ ಆಗ್ಬಿಡುತ್ತೆ, ಹೌದಲ್ವಾ? ಪಾಸ್ಟ್ ಟೆನ್ಸ್ ಸೇರ್ಕೊಳ್ಳುತ್ತೆ. ಸೊ ಹಾಗಾಗಿ ಈಗ ಅಲ್ಲಿ ಬಿ ಫಾರ್ಮ್ ಅಂತ ಇದೆ. ಆ ಬಿ ಫಾರ್ಮ್ಗೆ ಏನ್ ಫಿಲ್ ಮಾಡ್ತೀರಾ? ಪಾಸ್ಟ್ ಟೆನ್ಸ್ ಅಲ್ಲಿ ಯಾವ್ದಿದೆ ಸರ್? ವಾಸು ಮತ್ತೆ ವೇರ್ ಇದೆ. ಸೊ ಎರಡು ಇದೆಯಲ್ಲ ಸರ್, ಎರಡರಲ್ಲಿ ಒಂದು ಸೆಲೆಕ್ಟ್ ಮಾಡ್ಕೋಬೇಕಲ್ಲ ಈಗ. ಅಂದ್ರೆ ಇದು ಪ್ಲೂರಲ್, ಎಸ್, ಇದು ಸಿಂಗುಲರ್. ಓಕೆನಾ? ಇದು ಸಿಂಗುಲರ್ ಆಗಿರುತ್ತೆ. ಹಾಗಾದ್ರೆ ಈಗ ಪ್ಲೂರಲ್ ಯಾವುದು, ಸಿಂಗಲ್ ಯಾವ್ದಕ್ಕೆ ಹಾಕ್ಬೇಕು, ಯಾವ್ದು ಹಾಕ್ಬೇಕು ಅಂತಂದ್ರೆ ಇಲ್ಲಿ ಏನಿದೆ, ಹಿ ಅಂತ ಇದೆ. ಹಿ ಅನ್ನೋದು ಯಾರು? ಸ್ವಾಮಿ. ಎಸ್, ಏನದು? ಸ್ವಾಮಿ. ಎಷ್ಟು ಜನ ಇದ್ದಾರೆ ಸ್ವಾಮಿ? ಒಂದೇ. ಸಿಂಗುಲರ್ ಆಯ್ತಲ್ಲ ಹಾಗಾದ್ರೆ, ಅಲ್ವಾ? ಎಸ್, ಸೊ ಹಾಗಾಗಿ ಹಿ ವಾಸ್ ಬರ್ತದೆ, ಅವಾಗ ವಾಸ್ ಬರುತ್ತೆ ಅಲ್ವಾ? ವಾಸ್ ಇಸ್ ಅ ಸಿಂಗುಲರ್. ಈ ವಾಸ್, ಈ ವಾಸ್ ಬಂದ್ಮೇಲೆ ಏನಾಗುತ್ತೆ? ಸ್ಲೀಪ್ ಅಂತಿದೆ. ಆ ಸ್ಲೀಪ್ ಏನ್ ಮಾಡ್ಬೇಕು? ವೆರಿ ಸಿಂಪಲ್, ವೆರಿ ಸಿಂಪಲ್. ಈ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಇರ್ತಕ್ಕಂಥ ಬಿ ಫಾರ್ಮ್ಸ್ ವರ್ಡ್ಸ್ ಇದೆಯಲ್ಲ, ಇಷ್ಟು ಈಸ್ ಆರ್ ಹ್ಯಾಮ್ ವಾಸ್ ವೇರು, ಇಷ್ಟು ಬಂದಾಗ ವೆರಿ ಸಿಂಪಲ್, ಜರಂಡ ಸೇರಿಸ್ಬೇಕು. ವಾಟ್ ಇಸ್ ಜರಂಡ್? ಜರಂಡ್ ಅಂದ್ರೆ ನಾವು ಇಂಗ್ಲಿಷ್ ನಲ್ಲಿ ING ಏನ್ ಫಾರ್ಮ್ಸ್ ಇದೆ ಅದನ್ನ ನಾವು ಜರಂಡ್ ಅಂತ ಕರಿತೀವಿ. ಆಯ್ತಾ? ಏನ್ ವರ್ಬ್ ಕೊಟ್ಟಿರ್ತಾರೆ ಆ ವರ್ಬ್ಗೆ ನಾವು ING ಸೇರಿಸುವಂಥದ್ದು. ಸೊ ಅಲ್ಲೇನಿದೆ ಸ್ಲೀಪ್ ಅಂತ ಕೊಟ್ಟಿದಲ್ವಾ, ಸೊ ಅದಕ್ಕೆ ನಾವು ಸ್ಲೀಪಿಂಗ್ ಅಂತ ಸೇರಿಸೋದಷ್ಟೇ. ಇನ್ನು ಮುಂದೆ ಕಂಟಿನ್ಯೂ ಆಗುತ್ತೆ ಸೆಂಟೆನ್ಸ್. ಅರ್ಥ ಆಗ್ತಿದೆಯಾ? ಸೊ ಹಾಗಾದ್ರೆ ಏನ್ ಆನ್ಸರ್ ಮಾಡಿದ್ವಿ? ವಾಸ್ ಮತ್ತೆ ಸ್ಲೀಪಿಂಗ್. ಓಕೆ, ವೆರಿ ಸಿಂಪಲ್. ಸೊ ನಾವಿಲ್ಲಿ ಈಸ್ ಆರ್ ಹ್ಯಾಮ್ ವಾಸ್ ವೇರ್ ಅಂತ, ಇದು ಆಕ್ಟಿವ್ ಸೆಂಟೆನ್ಸ್ ನಲ್ಲಿ, ಆಕ್ಟಿವ್ ಸೆಂಟೆನ್ಸ್ ಅಲ್ಲಿ ಈ ತರ ಕ್ವಶನ್ ಕೊಟ್ಟಾಗ ಅವಾಗ ಈಸ್ ಆರ್ ಹ್ಯಾಮ್ ವಾಸ್ ವೇರ್ ಅಷ್ಟೇ ಒಂದು ನಿಮ್ಗೆ ಆನ್ಸರ್ ಆಗಿ ಬಿ ಫಾರ್ಮ್ ಆಗಿ ನೀವು ಬಳಸಿದಾಗ ನಾವು ING ಫಾರ್ಮ್ ನ ಬಳಸ್ತೀವಿ ಅಷ್ಟೇ. ಆಯ್ತಾ? ಪ್ಯಾಸಿವ್ ಬಂದಾಗ ಚೇಂಜಸ್ ಆಗುತ್ತೆ, ಅದನ್ನ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅರ್ಥ ಆಗ್ತಿದ್ಯಾ? ಇದು ಒಂದು ಮೆಥಡ್ ಬಿ ಫಾರ್ಮ್ ನಲ್ಲಿ ಟೆನ್ಸ್ ಫಾರ್ಮ್ ನ ಫಿಲ್ ಮಾಡೋದು. ಇದು ಈಸಿಯಾಗಿ ಒಂದು ಮಾರ್ಕ್ ತಗೋಬಹುದು, ತುಂಬಾ ಈಸಿ. ಆಯ್ತಾ? ಆದ್ರೆ ಇದೆಲ್ಲವೂ ತಿಳ್ಕೋಬೇಕು ನೀವು. ಅರ್ಥ ಆಗ್ತಿದ್ಯಾ? ಯಾವುದು? ಇದೆಲ್ಲ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ಇದು V1 V2 V3 ಕಾನ್ಸೆಪ್ಟ್ ಇದೆಯಲ್ಲ, ಸಿಂಗುಲರ್ ಪ್ಲೂರಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ, ಅದೆಲ್ಲವೂ ಕೂಡ ಇಂಪಾರ್ಟೆಂಟ್. ಆದ್ರಿಂದ ಅದೊಂದಷ್ಟು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. V1 V2 V3 ಹಾಕೊಂಡು ಅದನ್ನ ಅಭ್ಯಾಸ ಮಾಡಿ, ಒಂದಷ್ಟು ನಾನು ಕೂಡ ವಿಡಿಯೋದಲ್ಲಿ ಹಾಕಿದ್ದೀನಿ, ಸೊ ಅದನ್ನ ಫಾಲೋ ಮಾಡಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್, ಫಿಲ್ ದ ಬ್ಲಾಂಕ್ ವಿತ್ ಸೂಟಬಲ್ ಲಿಂಕರ್ ಅಂತ ಇದೆ. ಎಸ್, ದಿಸ್ ಇಸ್ ಅ ಬ್ಯೂಟಿಫುಲ್ ಲಿಂಕರ್. ಲಿಂಕರ್ ಕ್ವೆಶ್ಚನ್ ಅಂದ್ರೆ ವಾಟ್ ಇಸ್ ಅ ಲಿಂಕರ್? ಲಿಂಕರ್ ಕ್ವೆಶ್ಚನ್ ಅಂದ್ರೆ ನಾವು ಕಂಜಂಕ್ಷನ್ ಅಂತ ಕರಿತೀವಿ. ವಾಟ್ ಇಸ್ ದಟ್? ಕಂಜಂಕ್ಷನ್. ಕಂಜಂಕ್ಷನ್ ಅಂತ ಕರಿತೀವಿ. ಓಕೆ, ಕಂಜಂಕ್ಷನ್ ಅಂತೇಳಿ ಕರಿತೀವಿ. ಸೊ ನಿಮ್ಗೆ ಕಂಜಂಕ್ಷನ್ ಎಲ್ಲಿ ಬರ್ತದೆ ಅಂದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಬರ್ತದೆ. ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಬರ್ತಕ್ಕಂತಹ, ಅಲ್ಲಿ ನೌನ್, ಪ್ರೊನೌನ್, ವರ್ಬ್, adverb, adjective, preposition, conjunction, interjection. Okay, so what is conjunction, sir? Conjunctions ಅಂದ್ರೆ ಏನು ಅಂದ್ರೆ ಟೂ ಸೆಂಟೆನ್ಸ್ ನ ಕನೆಕ್ಟ್ ಮಾಡುತ್ತೆ. ವಾಟ್ ಇಸ್ ದಟ್? ಟೂ ಸೆಂಟೆನ್ಸ್ ನ ಕನೆಕ್ಟ್ ಮಾಡುತ್ತೆ. ಓಕೆ, ಈಗ ನಿಮ್ಮನೆಗೆ ಯಾರಾದ್ರೂ ಗೆಸ್ಟ್ ಬಂದಾಗ ಏನ್ ಕೇಳ್ತೀರಾ? ಸರ್ ಕಾಫಿನ ಟೀನಾ ಅಂತ ಕೇಳ್ತೀವಿ, ಶಾರ್ಟ್ ಫಾರ್ಮ್ ಕನ್ನಡದಲ್ಲಿ ಅಲ್ವಾ? ನೀವು ಕಾಫಿ ತಗೋತೀರಾ, ಟೀ ತಗೋತೀರಾ, ಅದನ್ನ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ನೋಡಿ, ವುಡ್ ಯು
Would you like to have coffee? Yes ಅಲ್ವಾ? Would you like to have coffee? ಈ ಕಾಫಿ ತಗೊಳ್ಳೋದಕ್ಕಾದ್ವಿ ಕಾಫಿಗೆ ಹೇಳಿದ್ವಿ ಅಲ್ವಾ? ಸೊ ಮತ್ತೆ ಟೀ ಕೇಳ್ಬೇಕಲ್ಲ, ಮತ್ತೆ ಕೇಳ್ತೀರಾ ಸರ್ ವುಡ್ ಯು ಲೈಕ್ ಟು ಹ್ಯಾವ್ ಟೀ? ಎಸ್ ಅಲ್ವಾ? ಎರಡು ಸೆಂಟೆನ್ಸ್ ಆಯ್ತು. ಎರಡು ಸೆಂಟೆನ್ಸ್ ಕೇಳ್ತೀರಾ? ಇಲ್ಲ, ಈ ಎರಡೂ ಸೆಂಟೆನ್ಸ್ ನ ಸೇರಿಸಿ ಒಂದು ಸೆಂಟೆನ್ಸ್ ಆಗಿ ನಾವು ಮಾಡ್ತೀವಿ. ಅದು ಹೇಗೆ ಮಾಡ್ತೀವಿ ಅಂತಂದ್ರೆ ವೆರಿ ಸಿಂಪಲ್. ಹೇಗೆ ಸರ್ ವುಡ್ ಯು ಲೈಕ್ ಟು ಹ್ಯಾವ್ ಕಪ್ ಆಫ್ ಕಾಫಿ ಆರ್ ಟೀ? ಎಸ್ ನೋಡಿ, ಯಾವ ವರ್ಡ್ ಬಂತು? ಆರ್ ಬಂತು. ನೋಡಿ, ಆರ್ ನ ವರ್ಡ್ ಯೂಸ್ ಮಾಡಿ ಇಡೀ ಎರಡು ಸೆಂಟೆನ್ಸ್ ನ ಒಂದು ಸೆಂಟೆನ್ಸ್ ಆಗಿ ಕನ್ವರ್ಟ್ ಮಾಡಿ. ಇದು ಮೀನಿಂಗ್ಫುಲ್ ಅಲ್ಲ? ಕಾಫಿ ತಗೋತೀರಾ, ಟೀ ತಗೋತೀರಾ? ಎಸ್, ಅಲ್ಲಿ ನೀವು ಕಾಫಿ ವುಡ್ ಯು ಲೈಕ್ ಟು ಹ್ಯಾವ್ ಎ ಕಾಫಿ, ವುಡ್ ಯು ಲೈಕ್ ಟು ಹ್ಯಾವ್ ಎ ಟೀ? ಅದು ಬೇಡ ಅಂತಾನೆ. ಆಗ ವುಡ್ ಯು ಲೈಕ್ ಟು ಹ್ಯಾವ್ ಎ ಮಾಲ್ಟ್? ಎಷ್ಟು ಹೌ ಮೆನಿ ಟೈಮ್ಸ್ ಯು ವಿಲ್ ಆಸ್ಕ್ ಕ್ವೆಶ್ಚನ್ಸ್? ಎಸ್ ಅಲ್ವಾ? ಅದು ಇಂಗ್ಲಿಷ್ ಆಗಿರಲ್ಲ, ಗೊತ್ತಾಗ್ಬಿಡುತ್ತೆ ಇಂಗ್ಲಿಷ್ ಬರಲ್ಲ ಅವ್ರಿಗೆ ಅಂತೇಳಿ ಅಲ್ವಾ? ಸೊ ಇಲ್ಲಿ ನೀವು ಗ್ರಾಮರ್ ಇದನ್ನ ಕಲ್ತ್ರು, ನಿಮ್ಗೆ ಗ್ರಾಮರ್ ಕಲ್ತ್ರು ನಿಮ್ಗೆ ಒಂದಷ್ಟು ಮಾತಾಡ್ಲಿಕ್ಕೂ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಕಾಫಿ ಆರ್ ಟೀ. ಎಸ್, ಸೊ ಆರ್ ಅಂತಕ್ಕಂಥದ್ದು ಕಂಜಂಕ್ಷನ್. ಈ ಕಂಜಂಕ್ಷನ್ ವರ್ಡ್ ಯೂಸ್ ಮಾಡಿಕೊಂಡು ಎರಡು ಇಷ್ಟು ಉದ್ದ ಇರತಕ್ಕಂಥ ಸೆಂಟೆನ್ಸ್ ಗಳನ್ನ ನಾವು ಒಂದು ಸಿಂಗಲ್ ಸೆಂಟೆನ್ಸ್ ಆಗಿ ನಾವು ಕನ್ವರ್ಟ್ ಮಾಡಿದ್ವಿ. ಸೊ ದಿಸ್ ಇಸ್ ಕಾಲ್ಡ್ ಕಂಜಂಕ್ಷನ್. ಓಕೆ, ಅದೇ ರೀತಿ ಇಲ್ಲಿ ಹೇಳಿದೆ, ಸ್ವಾಮಿ ಆರ್ಗ್ಯೂಡ್ ವಿತ್ ಫಾದರ್ ಡ್ಯಾಶ್. ಸಾರಿ, ಅಂದ್ರೆ ಫಿಲ್ ಮಾಡ್ಬೇಕಲ್ಲ, ಆಯ್ತಾ? ಸೊ ಆರ್ಗ್ಯೂಡ್ ವಿತ್ ಫಾದರ್, ಇಟ್ ವಾಸ್ ಯೂಸ್ಲೆಸ್. ಅಂದ್ರೆ ಸ್ವಾಮಿ ಏನ್ ಮಾಡ್ತಾನೆ, ಫಾದರ್ ಜೊತೆ ಆರ್ಗ್ಯೂ ಮಾಡ್ತಾನೆ, ನಾನು ಮಲಗಲ್ಲ ಆಫೀಸ್ನಲ್ಲಿ ಅಂತೇಳಿ. ಓಕೆ, ಅದೇನಾಗುತ್ತದು? ಯೂಸ್ಫುಲ್ ಆಗುತ್ತಾ? ಯೂಸ್ಲೆಸ್. ಓಕೆ, ಸೊ ಹಾಗಾದ್ರೆ ಇಲ್ಲಿ ಏನ್ ಬರೀಬೇಕು ಆನ್ಸರ್ ಅಂತಂದ್ರೆ ನೋಡಿ, ಸ್ವಾಮಿ ಆರ್ಗ್ಯೂಡ್, ನಾನು ಮಲಗಲ್ಲ ಅಂತ ಆರ್ಗ್ಯೂ ಮಾಡ್ತಾನೆ. ಯಾರ ಜೊತೆ? ವಿತ್ ಫಾದರ್. ಅದೇನಾಗುತ್ತೆ? ಆದ್ರೆ ಮೀನ್ಸ್ ಬಟ್. ಎಸ್, ವೆರಿ ಸಿಂಪಲ್. ಬಟ್ ಇಟ್ ವಾಸ್ ಯೂಸ್ಫುಲ್, ಯೂಸ್ಲೆಸ್. ನೋಡಿ, ಆನ್ಸರ್ ಇಸ್ ಬಟ್. ನೋಡಿ, ಇಲ್ಲಿ ಇದು ಯೂಸ್ಲೆಸ್ ಅನ್ನೋದು ನೆಗೆಟಿವ್ ಇದೆ ಅಲ್ವಾ? ಸೊ ನೆಗೆಟಿವ್ ಬಂದಾಗ ಬಟ್ ಬರ್ತದೆ. ತುಂಬಾ ಕಷ್ಟಪಟ್ಟು ಓದ್ದೆ, ಮಾರ್ಕ್ಸ್ ತಗೊಂಡ್ರೆ ಅಂದಾಗ ಬಟ್ ಬರಲ್ಲ. ಅರ್ಥ ಆಗ್ತಿದ್ಯಾ? ತುಂಬಾ ಕಷ್ಟಪಟ್ಟು ಓದ್ದೆ, ಆದ್ರೆ ಮಾರ್ಕ್ಸ್ ಕೂಡ ಬಂತು. ಎಸ್ ಅಲ್ವಾ? ಐ ವರ್ಕ್ಡ್ ಹಾರ್ಡ್ ಅಂಡ್ ಸ್ಕೋರ್ಡ್ ವೆಲ್ ಅಂತ ಬಂತು. ಎಸ್, ಅದೇ ಬಟ್ ಬರಬೇಕು ಅಂದ್ರೆ ಐ ವರ್ಕ್ಡ್ ಹಾರ್ಡ್ ಬಟ್ ಸ್ಕೋರ್ಡ್ ಲೆಸ್. ಎಸ್, ನೋಡಿ, ಇದು ನೆಗೆಟಿವ್. ಅರ್ಥ ಆಯ್ತಾ? ಬಟ್ ಹೇಗೆ ಬರ್ತದೆ, ಮತ್ತೆ ಅಂಡ್ ಹೇಗೆ ಬರ್ತದೆ, ನೆಕ್ಸ್ಟ್ ಆರ್ ಹೇಗೆ ಬರ್ತದೆ ಅಂತ ನೀವು ಡಿಸ್ಕಸ್ ಅರ್ಥ ಮಾಡ್ಕೊಂಡ್ರೆ ಅಂತ ಅನ್ಕೊತೀನಿ ಸರ್ ನಾವು. ಸೊ ದಿಸ್ ಇಸ್ ದ ಕಂಜಂಕ್ಷನ್ ಅಂತ ಹೇಳಿ ನಾವು ತಿಳ್ಕೋಬಹುದು. ಓಕೆ, ನೆಕ್ಸ್ಟ್ ಇದೊಂದು ಕಂಜಂಕ್ಷನ್ಸ್ ಇದೆ. ಸ್ವಾಮಿ ಕಾಟ್ ದ ಬರ್ಗ್ಲರ್. ಓಕೆ, ಕಂಗ್ರಾಚುಲೇಷನ್ಸ್ ಶವರ್ಡ್ ಆನ್ ಹಿಮ್. ಕೊಟ್ಬಿಡ್ತಾರೆ ಹಿಂಗೆ. ಎರಡು ಸೆಂಟೆನ್ಸ್ ಇದೆ ಇಲ್ಲಿ ಫ್ರೆಂಡ್ಸ್. ಸ್ವಾಮಿ ಕಾಟ್ ದ ಕಳ್ಳನ್ನ ಹಿಡ್ದ, ಮತ್ತೆ ಕಂಗ್ರಾಚುಲೇಷನ್ಸ್ ಶವರ್ಡ್ ಆನ್ ಹಿಮ್, ಅವನಿಗೆ ಒಂದಷ್ಟು ವಿಶ್ ಮಾಡಿದ್ರು, ಕಂಗ್ರಾಟ್ಸ್ ಹೇಳಿದ್ರು ಅಂತ ಹೇಳಿ. ಸೊ ಇಲ್ಲಿ ಏನಾದ್ರು ಅವನು ಕಳ್ಳನ ಹಿಡಿದ್ರು ಕೂಡ ಅವ್ರಿಗೆ ಯಾರು ಏನು ಹೇಳಲಿಲ್ಲ ಅಂತಂದ್ರೆ ಏನ್ ಬರ್ತಿತ್ತು? ಬಟ್ ಬರ್ತಿತ್ತು. ಎಸ್, ಎರಡು ಪಾಸಿಟಿವ್ ಇದೆ, ಅವ್ರು ಮಾಡಿದ್ದಕ್ಕೆ ಪ್ರತಿಫಲ ಸಿಕ್ಕಿದೆ, ಹೌದಲ್ವಾ? ಸೊ ಹಾಗಾಗಿ ನಾವು ಇಲ್ಲಿ ಏನಾಗುತ್ತೆ, ಆಂಡ್ ಬಳಸ್ತೀವಿ ಅಷ್ಟೇ. ನೋಡಿ, ಸ್ವಾಮಿ ಕಾಟ್ ದ ಬರ್ಗ್ಲರ್ ಅಂಡ್ ಕಂಗ್ರಾಚುಲೇಷನ್ಸ್ ಶವರ್ಡ್ ಆನ್ ಹಿಮ್ ಅಂತ ಆಗತ್ತಾ? ನೀವು ಲಾಸ್ಟ್ ಹೇಳ್ಕೊಟ್ಟಿರ್ತಾರ, ನೀವು ಆಗಲ್ಲ, ಆಯ್ತಾ? ಸ್ವಾಮಿ ಕಾಟ್
ದ ಬರ್ಗ್ಲರ್ ಸೊ ಕಂಗ್ರ್ಯಾಚುಲೇಷನ್ಸ್ ಶವರ್ಡ್ ಆನ್ ಹಿಮ್. ಅಂದ್ರೆ ಕಾರಣ ಕೇಳ್ತಿದೆ ಇಲ್ಲಿ. ಸ್ವಾಮಿ ಕಳ್ಳನ ಹಿಡಿದ, ಆದ್ದರಿಂದ ಎಸ್ ದಟ್ ಆದ್ದರಿಂದ ಅವನಿಗೆ ಎಲ್ಲ ವಿಶ್ ಮಾಡಿದ್ರು ಅಂತ ಹೇಳುತ್ತೆ. ಇಲ್ಲಿ ಆಂಡ್ ಬಳಸಲ್ಲ, ನಾವು ಏನ್ ಮಾಡ್ತೀವಿ, ಸೋ ಬಳಸ್ತೀವಿ ಆಯ್ತಾ. ಸೊ ಸರ್ ಯಾವ್ದೆಲ್ಲ ವರ್ಡ್ ಇದೆ ಸರ್? ಸೊ ಒಂದಷ್ಟು ಬೇಸಿಕ್ ವರ್ಡ್ಸ್ ನಿಮ್ಗೆ ಕೊಡುವಂಥದ್ದು ಯಾವ್ದು ಅಂತಂದ್ರೆ ಫಾರ್ and next ಓಕೆ ನಾರ್ ಅಂತ ಬಳಸ್ತೀವಿ ಆಯ್ತಾ. ನೆಕ್ಸ್ಟ್ ಬಟ್ ನಾರು ಆರು ಬರ್ತದೆ ಆಯ್ತಾ. ಎಟ್ ಸೊ ನೋಡಿ ಇಷ್ಟು. ಸೊ ಇಷ್ಟು ವರ್ಡ್ಸ್ ನಿಮ್ಗೆ ಬೇಸಿಕ್ ಆಗಿ ಬರುವಂಥದ್ದು, ಕಂಜಕ್ಷನ್ಸ್ಗೆ ಹೆಚ್ಚಾಗಿ ಬರ್ತದೆ. ಇನ್ನೊಂದಷ್ಟು ಬರ್ತವೆ ಆಯ್ತಾ, ತಿಳಿಸ್ಕೊಡ್ತೀವಿ. ಸೊ ಇಲ್ಲಿ ಏನಿದೆ ನೋಡಿ, ಅವೆಲ್ಲ ಫಸ್ಟ್ ಲೆಟರ್ ತಗೊಳ್ಳಿ ನೋಡಿ, ಈಸಿಯಾಗಿ ತಿಳ್ಕೋಬಹುದು. ಫ್ಯಾನ್ ಬಾಯ್ಸ್ ಆಯ್ತಾ, ಬೇಸಿಕ್ ವರ್ಡ್ಸ್ ಆಯ್ತಾ. ಇನ್ನೊಂದಷ್ಟು ಬರ್ತವೆ ನಿಮ್ಗೆ ಸಾಮಾನ್ಯವಾಗಿ ಇವು ಕೊಡ್ತಾರೆ. ಇನ್ನೊಂದಷ್ಟು ವರ್ಡ್ಸ್ ಬರ್ತವೆ, ವೈಲ್ ಬರ್ತದೆ, ವೆನ್ ಬರ್ತದೆ, ಸಾರಿ ನೆಕ್ಸ್ಟ್ ದೋ ಬರ್ತದೆ. ಓಕೆ, ಸೊ ಅದೇ ತರಹ ಈವನ್, ಇಫ್, ಇವೆಲ್ಲವೂ ಬರ್ತವೆ ಆಯ್ತಾ. ಸೊ ಇದು ಇಂಪಾರ್ಟೆಂಟ್. ಇದು ನಾವು ಏನಂದ್ರೆ ಕಾಂಪೌಂಡ್ ಸೆಂಟೆನ್ಸ್ ಅಂತ ಕರಿತೀವಿ. ಏನು ಕಾಂಪೌಂಡ್, ಜಸ್ಟ್ 3 ಸೆಂಟೆನ್ಸ್, ಸಿಂಪಲ್ ಸೆಂಟೆನ್ಸ್, ಕಾಂಪೌಂಡ್ ಸೆಂಟೆನ್ಸ್, ಸಿಂಪಲ್, ಕಾಂಪೌಂಡ್, ಕಾಂಪ್ಲೆಕ್ಸ್ ಅಂತ ನಾವು 3 ಸೆಂಟೆನ್ಸ್ ಮಾಡ್ತೀವಿ. ಅವಾಗ ನಾವು ಇಲ್ಲಿ ಸಾಮಾನ್ಯವಾಗಿ ಇವ್ ಬಳಸ್ತೀವಿ. ಯಾವ್ದನ್ನ, ಈ ಫ್ಯಾನ್ ಬಾಯ್ಸ್ ಅಂತ. ಇನ್ನು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತ ಬಳಸೋದಲ್ಲ, ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತ, ಅವಾಗ ನಾನು ಅವು ಯಾವ ಬಳಸ್ತೀವಿ ಅಂತ ಇವು ಬಳಸ್ತೀವಿ. ದೋ, ಇಫ್ ಮತ್ತೆ ಈವನ್, ಇವೆಲ್ಲವೂ ಕೂಡ ಬಳಸ್ತೇವೆ ಕಾಂಪ್ಲೆಕ್ಸ್ ಸೆಂಟೆನ್ಸ್ ನಲ್ಲಿ. ಇದು ಬಳಸ್ತಕ್ಕಂಥದ್ದು ಕಾಂಪೌಂಡ್ ಸೆಂಟೆನ್ಸ್ ಆಯ್ತಾ. ಕಾಂಪೌಂಡ್ ಸೆಂಟೆನ್ಸ್ ನಾನು ಹೇಳ್ಕೊಟ್ಟಿದ್ದೀನಿ, ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಳ್ಳೋಣ. ಓಕೆನಾ. ಓಕೆ, ನೆಕ್ಸ್ಟ್ ಲಾಸ್ಟ್ ಇದು ನಿಮ್ಗೆ ಹೋಮೋಫೋನ್ಸ್ ಇದೆ. ವಾಟ್ ಇಸ್ ಹೋಮೋಫೋನ್? ಹೋಮೋಫೋನ್ಸ್ ಅಂದ್ರೆ ಏನು ಅಲ್ವಾ? ಏನಿದೆ ಗೊತ್ತಾ ಮೀನಿಂಗು? ಹೋಮೋಫೋನ್ಸ್ ಅಂದ್ರೆ ಏನು, ಡೆಫಿನೇಷನ್ಸ್ ಏನು ಅಂದ್ರೆ, ಒಂದು ವರ್ಡ್ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ದೇರ್ ಅಂಡ್ ದೇರ್ ಅಂತ ಇದೆ ನೋಡಿ, ಸ್ಪೆಲ್ಲಿಂಗ್ ಸೇಮ್ ಇದೆಯಾ? ಸೇಮ್ ಇದೆ ಸರ್, ಎಸ್. ಓಕೆ, ನೆಕ್ಸ್ಟ್ ಸೌಂಡ್ ಸೇಮ್ ಇದೆ. ನೆಕ್ಸ್ಟ್ ಮೀನಿಂಗ್ ಡಿಫ್ರೆಂಟ್, ಎಸ್. ಅಂದ್ರೆ ಸೇಮ್ ಸ್ಪೆಲ್ಲಿಂಗ್ ಅಂಡ್ ಸೌಂಡ್ ಬಟ್ ಡಿಫ್ರೆಂಟ್ ಮೀನಿಂಗ್. ದಿಸ್ ಇಸ್ ಕಾಲ್ಡ್ ಹೋಮೋಫೋನ್ಸ್ ಅಂತ ಕರಿತೀವಿ ನಾವು. ಓಕೆ, ಸೊ ಇಲ್ಲಿ ಸ್ವಾಮಿ ಸಾ ಸಮಥಿಂಗ್ ವಾಸ್ ಮೂವಿಂಗ್ ಎಲ್ಲಿ ಅಂತ ಕೇಳಬೇಕು. ಅವಾಗ ದೇರ್ ಅಂತ ಹೇಳ್ತೀನಿ. ಇದು ಪ್ಲೇಸ್, ದೇರ್ ಅಂತಕ್ಕಂಥದ್ದು ಪ್ಲೇಸ್. ಇದು ನಾನು ಅವರ ಅಂತ ಬಳಸ್ತೀವಿ. ವಾಟ್ ಇಸ್ ದಟ್? ಅವರ. ಅದು ಕೂಡ ದೇರ್ ಅಂತ, ದೇರ್, ಎಸ್. ಓಕೆ, ಸೊ ಇಲ್ಲಿ ಈ ತರದ ಬಂದಾಗ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಸ್ವಾಮಿ ಸಾ ಸಮಥಿಂಗ್ ವಾಸ್ ಮೂವಿಂಗ್ ದೇರ್ ಅಂದ್ರೆ ಮಲಗಿದ್ದಾಗ ಅವನು ಕನ್ಸು ಕಾಣುವಾಗ ಒಂದಷ್ಟರಲ್ಲಿ ಫೀಲ್ ಆಗ್ತಾ ಇತ್ತು, ಯಾರೋ ಬರ್ತಾ ಇದ್ದಾರೆ ಇಲ್ಲಿ, ಮೂವ್ ಆಗಿಸ್ತಾರೆ ಅಂತ ಹೇಳಿ. ಸೊ ಅವಾಗ ಸೆಂಟೆನ್ಸ್ ಬರ್ತದೆ. ಸ್ವಾಮಿ ವಾಸ್ ಮೂವಿಂಗ್, ಸ್ವಾಮಿ ಸಾ ಸಮಥಿಂಗ್ ವಾಸ್ ಮೂವಿಂಗ್ ದೇರ್ ಅಂತ ಬಳಸ್ತದೆ. ಸೊ ದೇರ್ ಅನ್ನೋದು ನಾನು ಹೇಳಿದಾಗೆ ಪ್ಲೇಸ್ ನ ಹೇಳುತ್ತೆ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ದೇರ್ ಆಗುತ್ತೆ. ನೆಕ್ಸ್ಟ್ ಫಾದರ್ ಮೇಡ್ ಸ್ವಾಮಿ ಟು ಸ್ಲೀಪ್. ಫಾದರ್ ಮೇಡ್ ಸ್ವಾಮಿ ಅಂದ್ರೆ ಸ್ವಾಮಿ ಟು ಸ್ಲೀಪ್. ಹೇಗೆ? ಅಲೋನ ನೋಡಿ, ಅಲೋನ್ ಡಿಫ್ರೆಂಟ್ ಇದೆ, ಎರಡು ಸೇಮ್ ತರ ಕಾಣಿಸ್ತದೆ, ಆದ್ರೆ ಸ್ಪೆಲ್ಲಿಂಗ್ ನೋಡಿ, ಎಸ್, ಸ್ಪೆಲ್ಲಿಂಗು ಸ್ವಲ್ಪ ಚೇಂಜ್ ಇದೆ. ಅರ್ಥ ಆಗ್ತಿದ್ಯಾ? ಇಲ್ಲಿ ತಪ್ಪು ಹೇಳಿದೆಯಲ್ಲ ನಿಮ್ಗೆ, ಸ್ಪೆಲ್ಲಿಂಗ್ ಸೇಮ್ ಇರಲ್ಲ ಆಯ್ತಾ.
ಸ್ಪೆಲ್ಲಿಂಗು ಡಿಫ್ರೆಂಟ್ ಇರ್ತದೆ, ಸಾರಿ. ಓಕೆನಾ? ಸೊ ಸೌಂಡ್ ಸೇಮ್ ಇರುತ್ತೆ, ಡಿಫ್ರೆಂಟ್. ಓಕೆ, ಸೌಂಡ್ ಸೇಮ್, ಡಿಫ್ರೆಂಟ್ ಸ್ಪೆಲ್ಲಿಂಗ್, ಡಿಫ್ರೆಂಟ್ ಮೀನಿಂಗ್ ಅಂತ ಕರಿತೀವಿ. ನೋಡಿ, ಸೇಮ್ ಸೌಂಡ್ ಬಟ್ ಡಿಫ್ರೆಂಟ್ ಸ್ಪೆಲ್ಲಿಂಗ್ ಅಂಡ್ ಸೌಂಡ್. ಸಾರಿ, ಓಕೆ, ಮಿಸ್ ಆಯ್ತದು. ಓಕೆ, ಸೊ ಇಲ್ಲಿ ನಾವು ಲೋನ್, ಅಲೋನ್. ನೋಡಿ, ಇದು ಆಕ್ಚುಲಿ ಲೋನ್ ಅಂದ್ರೆ ಸಾಲ ಅಂತ ಬರ್ತದೆ ಅಲ್ವಾ? ಸೊ ಅಲೋನ್ ಒಬ್ಬಂಟಿಗ, ಒಬ್ಬನಾಗಿ. ಅರ್ಥ ಆಯ್ತಾ? ಸೊ ಇಲ್ಲಿ ಫಾದರ್ ಮೇಡ್ ಸ್ವಾಮಿ ಟು ಸ್ಲೀಪ್ ಅಲೋನ್, ಫಸ್ಟ್ ಒನ್ ಆನ್ಸರ್ ಆಗುತ್ತೆ. ಆಯ್ತಾ? ಇದಾಗಿರಲ್ಲ. ಓಕೆ, ಸೊ ನೆಕ್ಸ್ಟ್ ಥರ್ಡ್ ಒನ್, ರವಿ ರವಿ ಟೋಲ್ಡ್ ಅ ಡ್ಯಾಶ್ ಸ್ಟೋರಿ ಅಂತಿದೆ ಇಲ್ಲಿ ಅಲ್ವಾ? ಇಲ್ಲಿ ಸ್ಟೋರಿ ಅಂದ್ರೆ ಯಾವ್ದು ಆನ್ಸರ್ ಆಗುತ್ತೆ? ಸ್ಟೋರಿ ಅಂಡ್ ಸ್ಟೋರಿ. ಈ ಸ್ಟೋರಿ ಕತೆ ಅಲ್ವಾ? ಗೊತ್ತಿದೆ, ಕತೆ ಅಂತ ಗೊತ್ತಿದೆ. ಅದೇ ಸ್ಟೋರಿ ಏನು? ದಿಸ್ ಇಸ್ ಅ ಫ್ಲೋರ್ ಅಂತ ಕರಿತೀವಿ. ಓಕೆ, ಸೊ ಇದಕ್ಕೊಂದು ಸೆಂಟೆನ್ಸ್ ಮಾಡಿದ್ರೆ ನೋಡಿ, ಐ ಆಮ್ sitting in the first story and telling one beautiful story ನೋಡಿ. ಎಸ್, ಸ್ಟೋರಿ ಅಂತಂದ್ರೆ ನಿಮ್ಗಿಲ್ಲಿ ಈ ಸ್ಟೋರಿ ಅಂದ್ರೆ ಏನು ಅಂದ್ರೆ ಒಂದು ಫ್ಲೋರ್ ಅಂತ ಬಿಲ್ಡಿಂಗ್ ಅಲ್ಲಿ ಒಂದು ಫ್ಲೋರ್ ಅಂತ ನಾವು ಕರಿತೀವಿ. ಓಕೆ, ಸೊ ಅದನ್ನ ನಾವು ಸ್ಟೋರಿ ಅಂತ ಕರಿತೀವಿ. ಸೊ ಹಾಗಾದ್ರೆ ಆನ್ಸರ್ ಏನಾಗಿರುತ್ತೆ? ರವಿ ಟೋಲ್ಡ್ ಎ ಸ್ಟೋರಿ. ಈ ಫಸ್ಟ್ ಸ್ಟೋರಿ ಆಗಲ್ಲ, ಸೆಕೆಂಡ್ ಒನ್ STORY ಸ್ಟೋರಿ ಆಗುತ್ತೆ. ನೆಕ್ಸ್ಟ್ ಲೀಲಾ ಡ್ಯಾಶ್ ರೆಡ್ ದ ಲೆಟರ್ ಎಸ್ಟರ್ಡೇ ಅಂತಿದೆ. ಸೊ ಸ್ಪೇಸ್ ಇಲ್ಲ ಅಲ್ಲಿ, ರೆಡ್ ದ ಲೆಟರ್ ಎಸ್ಟರ್ಡೇ ಅಂತಿದೆ. ಸೊ ಇಲ್ಲಿ ಇದು ರೆಡ್, ಇದು ರೀಡ್ ಅಲ್ವಾ ಸರ್? ನೋಡಿ, ರೀಡ್ ತಾನೇ ಇದು. ಓಕೆ, ನಾನು ನಿಮ್ಗೆ ಹೇಳಿದೆ ಆವಾಗಲೇ V1 V2 V3 ಬಂದಾಗ ನೋಡಿ, ರೀಡ್ ಅಂತ ನೀವು ಅನ್ಕೊಂಡಂಗೆ ಇದನ್ನ ರೀಡ್ ಅಂತ ಓದ್ತೀರಾ, ರಾಂಗ್ ಇದು. ಆಯ್ತಾ? ನಾವು ಇದನ್ನ ರೀಡ್ ಅಂತಾನೆ ಓದ್ಬೇಕು. ಎಸ್, ಇದನ್ನ ರೆಡ್ ಅಂತ ಓದ್ಬೇಕು, ಇದನ್ನು ಕೂಡ ರೆಡ್ ಅಂತ ಓದ್ಬೇಕು. ಸೊ ಅದು ಹೇಗೆ ಗೊತ್ತಾಗುತ್ತೆ? ಸೊ ದಿಸ್ ಯುವರ್ ನಾಲೆಡ್ಜ್. ಎಸ್, ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋ ಕೆಪಾಬಿಲಿಟಿ ನಮ್ಗೆ ಇರ್ಬೇಕಾಗತ್ತೆ. ಒಂದು ಸೆಂಟೆನ್ಸ್ ಪ್ರೆಸೆಂಟ್ ಟೆನ್ಸ್ ಇದ್ದಾಗ ಅದನ್ನ ನಾವು ರೀಡ್ ಅಂತ ಕರಿತೀವಿ. ಐ ವಾಂಟ್ ಟು ರೀಡ್, ಐ ರೀಡ್, ಶಿ ರೀಡ್ಸ್, ಹಿಂಗ್ ಬರ್ತದೆ, ಅವಾಗ ರೀಡ್ ಅಂತ ಬರ್ತದೆ. ಪಾಸ್ಟ್ ಟೆನ್ಸ್, ಐ ರೆಡ್ ದಿಸ್ ಬುಕ್ ಆಲ್ರೆಡಿ. ಎಸ್, ಸೊ ನಾನು ಓದ್ ಮುಗಿಸಿದ್ದೀನಿ ಅಂತ ಹೇಳ್ತೀವಿ. ಆಗ ಇದು ಪಾಸ್ಟ್ ಟೆನ್ಸ್ ಇದೆ ಅಂದಾಗ ಅದನ್ನು ಪಾಸ್ಟ್ ಟೆನ್ಸ್ ಯೂಸ್ ಮಾಡುವಾಗ ರೆಡ್ ಅಂತ ಯೂಸ್ ಮಾಡ್ತೀವಿ. ಇನ್ನು ಪ್ಯಾಸಿವ್ ಸೆಂಟೆನ್ಸ್ ಅಲ್ಲಿ ಬಳಸುವಾಗ ಐ ಹ್ಯಾವ್ ರೆಡ್ ದಿಸ್ ಅಂತೇಳಿ ನಾವು ಬಳಸ್ತೀವಿ, ರೆಡ್ ಅಂತ ನಾವು ಬಳಸಬೇಕಾಗತ್ತೆ. ಚೇಂಜ್ ಆಗುತ್ತೆ, ಸೇಮ್ ಸೌಂಡೇ, ಸೇಮ್ ಸ್ಪೆಲ್ಲಿಂಗ್, ಬಟ್ ಸೌಂಡ್ ಚೇಂಜ್ ಆಗುತ್ತೆ. ಸೊ ಎಸ್ಪೆಷಲಿ ರೀಡ್ ಬಂದಾಗ ರೀಡ್ ರೆಡ್ ಅಂತ. ಸೊ V1 V2 V3, ಅದಕ್ಕೆ ಹೇಳಿದೆ ನಿಮ್ಗೆ ಒಂದಷ್ಟು V1 V2 V3 ಏನ್ ಕಾನ್ಸೆಪ್ಟ್ ಇದೆ ಅದನ್ನ ಸ್ವಲ್ಪ ಕಲೀರಿ, ಪ್ರಾಕ್ಟೀಸ್ ಮಾಡಿ. ಆಯ್ತಾ? ಮನೇಲಿ ಕೂತು ಬುಕ್ ಲೆಸನ್ ಓದುವಾಗ ಸ್ಟೂಡೆಂಟ್, ಇಲ್ಲಿ ನಾವು ಲೆಸನ್ ಓದ್ತಾನೆ ನಾವು ಒಂದಷ್ಟು ಗ್ರಾಮರ್ಗಳನ್ನ ನಾವು ಹುಡ್ಕೊಂಡು ಹೋಗ್ಬೇಕಾಗತ್ತೆ. ಈಗ ನಾನು ಒಂದಷ್ಟು ಗ್ರಾಮರ್ ಮಾಡಿದೀನಿ ಇವತ್ತಲ್ಲ, ಹೋಮೋಫಾನ್ಸು ಮತ್ತೆ ಇನ್ಫಿನಿಟಿವ್ಸ್, ನೆಕ್ಸ್ಟ್ ವರ್ಕ್ ಫಾರ್ಮ್, ಟೆನ್ಸ್ ಫಾರ್ಮ್ ಎಲ್ಲ ಮಾಡಿದೀನಲ್ಲ. ನೀವು ವೈಲ್ ಯು ಆರ್ ರೀಡಿಂಗ್ ದ ಲೆಸನ್, ಯು ಹ್ಯಾವ್ ಟು ಮಾರ್ಕ್ ಇಟ್, ನಾಟ್ ಓನ್ಲಿ ಅಂಡರ್ಸ್ಟ್ಯಾಂಡಿಂಗ್ ದ ಲೆಸನ್ ಬಟ್ ಆಲ್ಸೋ ಯು ಹ್ಯಾವ್ ಟು ಫೋಕಸ್ ಆನ್ ವಾಟ್? ಫೋಕಸ್ ಆನ್ ದಟ್ ವಾಟ್ ಇಸ್ ದಟ್, ವಿಚ್ ಗ್ರಾಮರ್ ಇಟ್ ಈಸ್ ದೇರ್. ಈಗ ಹೋಮೋಫೋನ್ಸ್ ಹೇಗ್ ಬಂತು, ಯಾವ ಸೆಂಟೆನ್ಸ್ ಬಂತು, ಏನ್ ಮೀನಿಂಗ್ ಕೊಡ್ತಾ ಇದೆ, ಆತರ ನೀವು ಅರ್ಥ ಮಾಡ್ಕೋಬೇಕು. ಜೊತೆಗೆ ಇನ್ಫಿನಿಟಿವ್ಸ್ ಅಷ್ಟೇ ಅದು ಮಾರ್ಕ್ ಮಾಡ್ಕೊಂಡು ನೀವು ಕಲಿತಾ ಹೋಗ್ಬೇಕು. ನೀವು ಲೆಸನ್ ಅರ್ಥ ಮಾಡ್ಕೊಳ್ಳೋ ಜೊತೆಗೆ ನೀವು ಗ್ರಾಮರ್ ಅನ್ನು ಫೋಕಸ್ ಮಾಡ್ಬೋದು. ಅವಾಗ ನಿಮ್ಗೆ LBA ಕವರ್ ಆಗುತ್ತೆ. 100% ನಿಮ್ಗೆ ಯಾವುದೇ ತರ ಮಾರ್ಕ್ಸ್ ಮಿಸ್ ಮಾಡ್ಕೊಳ್ಳಲ್ಲ. ಸೊ ದಿಸ್ ಇಸ್ ಅ ವೇ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಲರ್ನ್ ದ ಗ್ರಾಮರ್ ಆಸ್ ಅ ಲೆಸನ್. ಇದು ನಿಮ್ಗೆ
ಕಾಂಪಿಟೇಟಿವ್ ಎಕ್ಸಾಮ್ಸ್‌ಗೂ ಯೂಸ್ ಆಗುತ್ತೆ. ಮುಂದಿನ ದಿನಗಳಲ್ಲಿ ನಿಮಗೆ ಒಂದಷ್ಟು ಎಕ್ಸಾಮ್ಸ್ ಈ ಪೊಲೀಸ್ ಎಕ್ಸಾಮ್ ಮತ್ತೆ ಈಗೆಲ್ಲ ಸಿ ಗ್ರೂಪ್ ಎಕ್ಸಾಮ್‌ಗಳೆಲ್ಲ ಕಡೆಯಲ್ಲೂ ಕೂಡ ನಾವು ಈ ತರ ಸೆಂಟೆನ್ಸೇ ಕೊಡೋದು. ಓಕೆನಾ? ಈ ತರ ಸೆಂಟೆನ್ಸ್ ಕೊಟ್ಟು ನಿಮ್ಗೆ ಆನ್ಸರ್ ಮಾಡಿ ಅಂತೇಳಿ ಕೊಡ್ತಾ ಹೋಗ್ತಾರೆ. ಸೊ ಹಾಗಾಗಿ ನೀವು ಆ ತರ ನೀವು ಫಿಲ್ ಮಾಡ್ಬೇಕಾಗತ್ತೆ. ಸೊ ಇದು ನೀವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ಸೊ ಹಾಗಾಗಿ ನೀವೇನ್ ಮಾಡ್ಬೇಕು, ಈ ತರದ ಒಂದು ಯಾವುದೇ ಪುಸ್ತಕವನ್ನ ಓದುವಾಗ, ಬುಕ್‌ನ ಓದುವಾಗ ಈ ತರ ಗ್ರಾಮರ್‌ನ ನೀವು ಮಾರ್ಕ್ ಮಾಡ್ಕೊಂಡು ಓದಿದ್ರೆ ಒಳ್ಳೇದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ. ಓಕೆ ಫ್ರೆಂಡ್ಸ್, ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಸಬ್ಸ್ಕ್ರೈಬ್ ಮಾಡಿ ಒಂದಷ್ಟು ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ನೀವು ನಮ್ಮ ಕಡೆಯಿಂದ ಪಡ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್.